ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಎಂಎಲ್ ಸುರೇಶ್ ಅವರ ಮೇಲೆ ಕೆಲ ಕಿಡಿಗೇಡಿಗಳು ಜಿಲ್ಲಾ ಕನಕ ಭವನದ ಬಳಿ ಅಡ್ಡಗಟ್ಟಿ ಮಸಿ ಬಳಿದು ಕತ್ತಿನ ಪಟ್ಟಿ ಹಿಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ ಅವಮಾನಿಸಿರುವುದು ಖಂಡನೀಯ ಎಂದು ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಅರವಳ್ಳಿ ಡಿ ಹುಚ್ಚೇಗೌಡ ಹೇಳಿದರು. ಪಾಂಡುಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ನಡೆದ ತಾಲೂಕು ಕುರುಬರ ಸಮಾಜದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮಾರ್ಚ್ 26ರಂದು ಆಯೋಜಿಸಲಾಗಿದ್ದ ಜಿಲ್ಲಾ ಸಭೆಗೆ ಜಿಲ್ಲಾಧ್ಯಕ್ಷ ಸುರೇಶ್ ಅವರು ಆಗಮಿಸಿದ ವೇಳೆ ಈ ಘಟನೆ ನಡೆದಿದ್ದು, ಇದು ಕುರುಬ ಸಮಾಜಕ್ಕೆ ಮಾಡಿದ ಅಗೌರವವಾಗಿದೆ. ಈ ಕೃತ್ಯದಲ್ಲಿ ಸಂಘದ ಕೆಲ ನಿರ್ದೇಶಕರು ಸೇರಿ ಹುನ್ನಾರ ನಡೆಸಿದ್ದಾರೆ. ಘಟನೆಯಲ್ಲಿ ಪಾಲ್ಗೊಂಡಿದ್ದ ಕೆಲ ಯುವಕರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಚಾರ್ಜ್ ಶೀಟ್ ಕೂಡ ಇದೆ. ಅಂತಹವರ ಜೊತೆಗೂಡಿ ಮಸಿ ಬಳಿಯುವುದಲ್ಲದೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ. ಹಾಗೊಂದು ವೇಳೆ ಜಿಲ್ಲಾಧ್ಯಕ್ಷರು ಅವ್ಯವಹಾರ ನಡೆಸಿದ್ದರೆ ಸಾಬೀತುಪಡಿಸಲೆಂದು ಸವಾಲು ಹಾಕಿದರು. ಜಿಲ್ಲಾಧ್ಯಕ್ಷ ಸುರೇಶ್ ಅವರು ಮಂಡ್ಯ ಕೆರೆ ಅಂಗಳದಲ್ಲಿ ರು. 23 ಲಕ್ಷ ಹಾಕಿ ಸಂಘಕ್ಕೆ 12 ಗುಂಟೆ ಜಾಗ ಉಳಿಸಿದ್ದಾರೆ. ಜಿಲ್ಲಾ ಕನಕ ಭವನದ ಬಳಿ ಸಮುದಾಯದ ಮಕ್ಕಳಿಗೆ ರು. 4 ಕೋಟಿ ವೆಚ್ಚದಲ್ಲಿ ಸಿಎಂ ಅನುದಾನ ತಂದು ಹಾಸ್ಟೆಲ್ ಕಟ್ಟಿಸುತ್ತಿದ್ದಾರೆ. ಮೊದಲ ಹಂತದಲ್ಲಿ 1 ಕೋಟಿ ರು. ಬಿಡುಗಡೆಯಾಗಿದೆ. ಇಷ್ಟರಲ್ಲಿ ಮತ್ತೊಂದು ಕೋಟಿ ಹಣ ಬಿಡುಗಡೆಯಾಗಲಿದೆ. ಜೊತೆಗೆ ಜಿಲ್ಲೆಯ ಎಲ್ಲ ತಾಲೂಕು ಕುರುಬ ಸಂಘವನ್ನು ರಿಜಿಸ್ಟರ್ ಮಾಡಿಸಿದ್ದಾರೆ. ಇಂತಹವರ ಮೇಲೆ ಸುಳ್ಳು ಆಪಾದನೆ ಮಾಡುವುದು ಸಲ್ಲದು ಎಂದರು. ಅಭಿವೃದ್ಧಿ ಕುಂಠಿತಗೊಳಿಸಲು ಕೆಲ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ. ಆರೋಪ ಮಾಡುವವರಿಂದ ಸಮುದಾಯಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಅವ್ಯವಹಾರ ಸಾಬೀತುಪಡಿಸಿದರೆ ಸಂಘದ ಆವರಣದಲ್ಲಿ ನೇಣು ಬಿಗಿದುಕೊಳ್ಳುವುದಾಗಿ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಇಷ್ಟಾದರೂ ಅವರ ಮೇಲೆ ಈ ರೀತಿಯ ದೌರ್ಜನ್ಯ ಸಲ್ಲದು. ಇದು ಹೀಗೆ ಮುಂದುವರಿದರೆ ಅವರ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬಿ.ಕೆ. ರೇವಣ್ಣ ಮಾತನಾಡಿ, ಜಿಲ್ಲಾಧ್ಯಕ್ಷರಿಗೆ ಮಸಿ ಬೆಳೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳು ಘಟನೆ ಖಂಡಿಸಿ ಜಿಲ್ಲಾಧ್ಯಕ್ಷರಿಗೆ ನೈತಿಕ ಬೆಂಬಲ ನೀಡಿವೆ. ಕೆಲ ಕಿಡಿಗೇಡಿಗಳು ರಾಜಕೀಯ ಪ್ರೇರಿತ ಹಾಗೂ ದುರುದ್ದೇಶಪೂರ್ವಕವಾಗಿ ಮತ್ತು ಮಾಧ್ಯಮಗಳಿಗೆ ಪುಕ್ಕಟೆ ಪ್ರಚಾರಕ್ಕಾಗಿ ಈ ರೀತಿ ಕೃತ್ಯ ಎಸಗಿದ್ದಾರೆ. ಕೃತ್ಯದಲ್ಲಿ ಭಾಗಿಯಾಗಿರುವ 18 ಮಂದಿ ಪೈಕಿ ಪಾಂಡುಪುರದ 7-8 ಮಂದಿ ಸೇರಿದ್ದಾರೆ. ಸಂಘದಲ್ಲಿ ಅವ್ಯವಹಾರ ನಡೆದಿದ್ದರೆ ಆಡಿಟ್ ವರದಿ ಪರಿಶೀಲನೆ ಮಾಡಲಿ, ಜೊತೆಗೆ ಯಾವುದೇ ತನಿಖೆ ನಡೆಸಲಿ, ಇಲ್ಲವೇ ಕಾನೂನು ಹೋರಾಟ ಮಾಡಲಿ. ಅದನ್ನು ಬಿಟ್ಟು ವೃಥ ಆರೋಪ ಮಾಡುವುದು ಸರಿಯಲ್ಲ. ಒಂದು ವೇಳೆ ಅವ್ಯವಹಾರ ಸಾಬೀತುಪಡಿಸಿದರೆ ಜಿಲ್ಲಾಧ್ಯಕ್ಷರ ಜೊತೆಗೂಡಿ ಎಲ್ಲ ಪದಾಧಿಕಾರಿಗಳು ರಾಜೀನಾಮೆ ನೀಡಿ ಹೊರಬರುತ್ತೇವೆ ಎಂದರು. ಸಭೆಯಲ್ಲಿ ತಾಲೂಕು ಗೌರವಾಧ್ಯಕ್ಷ ಸಿ. ಸ್ವಾಮಿಗೌಡ, ಕಾರ್ಯದರ್ಶಿ ಆಗ್ನಳ್ಳಿ ಗೋಪಾಲ್, ಸಹ ಕಾರ್ಯದರ್ಶಿ ಎಚ್.ಎಂ. ಸೋಮೇಗೌಡ, ತಾಪಂ ಮಾಜಿ ಅಧ್ಯಕ್ಷ ಮಾಳಿಗೇಗೌಡ, ಗ್ರಾಪಂ ಮಾಜಿ ಉಪಾಧ್ಯಕ್ಷ ತಮ್ಮೇಗೌಡ, ಮುಖಂಡರಾದ ಜವರೇಗೌಡ, ಎಂ. ಮರಿಗೌಡ, ಬಿ.ಟಿ. ಶಿವಣ್ಣ, ಆರೋಳಿ ಶಿವಣ್ಣ, ರಾಜಮುಡಿ, ಲೋಕೇಶ್ ಮುದ್ದ, ದೇವರಾಜ್, ಕರಿಗೌಡ, ಸ್ವಾಮಿ, ಅಶೋಕ, ಶಿವರಾಮ್, ಹಿರೇಗೌಡ, ಚಂದ್ರೇಗೌಡ, ಮಲ್ಲೇಶ್, ರಾಜೇಗೌಡ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಪಾಂಡುಪುರ ತಾಲೂಕು ಕುರುಬರ ಸಂಘದವರು ನಮ್ಮ ಸಮಾಜದವರು ಇಲ್ಲಿ ಸೇರಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿ ಒಂದು ಪ್ರೆಸ್ ಮೀಟ್ ಕರೆದಿದ್ವಿ. ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದು ಒಂದು ಕೃತ್ಯ ಅಂತ ನಾವಾದರೂ ಅನ್ನಿಸ್ತೀವಿ. ಇದಕ್ಕೆ ಅವರು ಕಾನೂನು ಪ್ರಕಾರವಾಗಿ ಎಲ್ಲ ಹೇಳಿದ್ರು, ನಮ್ಮ ಅಧ್ಯಕ್ಷರು ಹೇಳಿದ್ರು, ನಮ್ಮ ಉಪಾಧ್ಯಕ್ಷರು ಕೂಡ ಹೇಳಿದ್ರು. ಅದೇ ಥರ ಅವ್ರು ನಡ್ಕೊಂಡ್ಬಂದರೂ ಕೂಡ, ನಿಷ್ಠಾವಂತರಾಗಿ ನಡ್ಕೊಂಡ್ಬಂದರೂ ಕೂಡ ಅವ್ರು ಪ್ರಚೋದನೆ ಮಾಡಿ ಅವ್ರನ್ನ ಅಧಿಕಾರನ ಕೆಳಗಿಳಿಸಬೇಕು ಏನು ಅಂತ ಹೇಳಿ ಈ ಥರ ಕೃತಿಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಏನಾದ್ರು ಮಾಡೋದಾದರೆ ಕಾನೂನು ಬಗ್ಗೆ ಹೋರಾಟ ಮಾಡಲಿ ಅಂತ ನಾವು ಕೂಡ ಹೇಳ್ತೀವಿ. ಕಾನೂನು ಇದೆ, ಎಲ್ಲರಿಗೂ ಇದೆ, ನಮಗೂ ಇದೆ, ಅವ್ರಿಗೂ ಇದೆ. ಕಾನೂನು ಬಿಟ್ಟು ಅವರು ಇದನ್ನ ದೌರ್ಜನ್ಯ ಎಸಗಿದಾರಲ್ಲ, ಅದಕ್ಕೆ ನಾವೆಲ್ಲ ನಮ್ಮ ಸಮಾಜದ ಪಾಂಡುಪುರ ತಾಲೂಕು ಸಮಾಜದವರು ಕೂಡ, ನಮ್ಮ ಕುರುಬ ಸಂಘದ ಸಮಾಜದವರು ಕೂಡ ನಾವೆಲ್ಲ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ, ಮಾಡಿರೋರಿಗೆ ಹಿಂದೆ ಮುಂದೆ ಯೋಚನೆ ಮಾಡೋಂಥ ಶಕ್ತಿ ಇಲ್ಲ ಅಂತಂತ ನಾನು ಹೇಳ್ಬೇಕಾಗ್ತದೆ. ಯಾತಕ್ಕೋಸ್ಕರ ಅಂತಂದು ಹೇಳಿದ್ರೆ, ಒಂದು ತಾಲೂಕು ಸಂಘಕ್ಕೆ ಒಂದು ಜಿಲ್ಲಾ ಸಂಘಕ್ಕೆ ಒಂದರ ಅಡಿಯಲ್ಲಿ ಒಂದು ನಡೀತಾ ಇರ್ತಕ್ಕಂಥದ್ದು ಇದು ಅಂತ ಹೇಳಿ ಇವರಿಗೆ ಆ ಜ್ಞಾನ ಇಲ್ಲ. ತಾಲೂಕು ಸಂಘದಿಂದ ಆಯ್ಕೆಯಾಗಿ ಹೋದಂಥ ಇವರು ತಾಲೂಕು ಜನತೆಯನ್ನ, ತಾಲೂಕು ಸಂಘವನ್ನ ಒಂದು ಪರಿಗಣನೆಗೆ ತಗೊಳ್ಳದೆ ಇವರೇ ಏಕಾಏಕಿ ಈ ತೀರ್ಮಾನ ತಗೊಂಡಿದ್ರು. ಏಕಾಏಕಿ ತೀರ್ಮಾನ, ಇಲ್ಲಿ ಇವರು ಈ ತೀರ್ಮಾನ ತಗೋಬೇಕು ಅಂತ ಹೇಳಿದ್ರೆ ತಾಲೂಕು ಸಂಘದಲ್ಲಿ ಬಂದು ತಾಲೂಕು ಸಂಘದಲ್ಲಿ ವಿಚಾರ ಮಾಡಿ, ಜಿಲ್ಲಾ ಸಂಘದಲ್ಲಿ ಈ ರೀತಿ ಅವ್ಯವಹಾರ ನಡೀತಾ ಇದೆ, ಇದನ್ನ ನಾವು ಖಂಡಿಸಬೇಕು ಅಂತಂತ ತಾಲೂಕು ಸಂಘದಿಂದನೂ ಒಂದು ಪರ್ಮಿಷನ್ನ ಪಡಿಬೇಕಾಗಿರೋದು ಕರ್ತವ್ಯ. ಯಾತಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಜಿಲ್ಲಾ ಸಂಘ ಒಂದೇ ಮಾಡೋಕ್ಕಾಗೋದಿಲ್ಲ. ಜಿಲ್ಲಾ ಸಂಘಕ್ಕೆ ಒಂದು ಹೈಕಮಾಂಡ್ ಅದೇ, ನಮಗೆ ಜಿಲ್ಲಾ ಸಂಘ ಹೈಕಮಾಂಡು, ಜಿಲ್ಲಾ ಸಂಘಕ್ಕೆ ಸ್ಟೇಟ್ ಸಂಘ ಹೈಕಮಾಂಡು, ಸ್ಟೇಟ್ ಸಂಘಕ್ಕೆ ಇನ್ನೊಂದು ಹೈಕಮಾಂಡ್ ಅದೇ.
ಆ ಹೈಕಮಾಂಡ್ ಇಲ್ಲದೆ ಇವ್ರದ್ದು ಆಟ ಏನು ನಡೆಯೋದಿಲ್ಲ. ನಮ್ಮ ಜನಾಂಗದ ಆಟ ಏನು ನಡೆಯೋದಿಲ್ಲ. ನಮ್ಮದೇ ಆದಂಥ ಒಂದು ಹೈಕಮಾಂಡ್ ಇದೆ. ಹೈಕಮಾಂಡ್ಗೆ ಇವರು ಗೌರವ ಕೊಡ್ದೇನೆ ಹೈಕಮಾಂಡ್ನವರು ತೀರ್ಮಾನ ಕೊಟ್ಟು ಅದನ್ನು ಮಾಡಿ ಅಂತಂತೇಳಿ ತೀರ್ಮಾನ ಕೊಟ್ಟ ಮೇಲೂ ಕೂಡ ಇವರು ಈ ರೀತಿ ಮಾಡಿರೋದು ಖಂಡನೀಯ. ಇದನ್ನು ನಾವು ರಾಜಾರೋಷವಾಗಿ ಇದನ್ನು ಖಂಡಿಸ್ತೀವಿ. ಯಾತಕ್ಕೋಸ್ಕರ ಇದನ್ನು ಖಂಡಿಸ್ತೀವಿ ಅಂತ ಹೇಳಿದ್ರೆ ನಡೀತಾ ಇರೋದು ನಮ್ಮ ಪುರಾತನ ಕಾಲದಲ್ಲಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಆ ಜಾಗನ ಯಾರೋ ದಾನ ಕೊಟ್ಟು ಯಾರೋ ಅದನ್ನ ಕಾಪಾಡ್ಕೊಂಡು ಇಲ್ಲಿ ಬಂದು ಇವತ್ತು ಉನ್ನತವಾದಂಥ ಒಂದು ಮಕ್ಕಳಿಗೆ ವಿದ್ಯೆ ಓದಂಥ ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡೋಕ್ಕೆ ನಮ್ಮ ಸರ್ಕಾರದಿಂದ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅದಕ್ಕೆ ಅನುದಾನ ಕೊಟ್ಟು ಆ ಅನುದಾನದಲ್ಲಿ ಕಟ್ತಾ ಇರೋ ಕಟ್ಟಡಕ್ಕೆ ಇವರು ಅದನ್ನು ಕಟ್ತಾ ಇರೋದಕ್ಕೆ ಸಂತೋಷ ಪಡೆದೇ ನೀವು ರಾಜೀನಾಮೆ ಕೊಡಿ ಅಂತಂತೇಳಿ ಯಾವುದನ್ನ ನಿಮ್ಮ ಅಧ್ಯಕ್ಷರನ್ನ ಕೇಳಬೇಕು. ಏನಂತ ಕೇಳಬೇಕು? ನೀನು ಇಂಥ ತಪ್ಪು ಮಾಡಿದೆಯೇ? ಜನರಲ್ ಬಾಡಿನಲ್ಲಿ ಒಂದು ಮಾತು ಕೇಳೋಕ್ಕಾಗಲಿಲ್ಲ. ಜನರಲ್ ಬಾಡಿನಲ್ಲಿ ಇದ್ದಾಗ ಏನೂ ಕೇಳಲಿಲ್ಲ. ಇದು ಎಲೆಕ್ಷನ್ ಅನೌನ್ಸ್ ಮಾಡಬೇಕು ಅಂತ ಒಂದು ಮಾತು ಹೇಳಿದ್ರೆ ಹೊರತು ಜಿಲ್ಲಾ ಸಂಘ ಏನು ಮಾಡಿದ್ದೀರಿ, ಆಡಿಟ್ ರಿಪೋರ್ಟ್ ಏನಿದೆ, ಏನು ತಪ್ಪು ಮಾಡಿದ್ದೀರಿ, ಯಾವ ರೀತಿ ನಡೀತೀರಿ ಅಂತ ಒಬ್ಬ ನಿರ್ದೇಶಕನು ಆ ಮಾತು ಕೇಳಲಿಲ್ಲ. ಇವತ್ತೇನು ಯಾವುದನ್ನ ಈ ಕೃತ್ಯನ ನಡೆಸ್ತಾ ಇದ್ದೀರಿ ಅವ್ರು ಕೇಳೋದು ಒಂದೇ ಮಾತು, ಏನು ಇದು ಎಲೆಕ್ಷನ್ ಡಿಕ್ಲೇರ್ ಆಗಬೇಕು, ಅದೊಂದು ಮಾತ್ರ ಕೇಳಿದ್ರೆ ಹೊರತು ಇನ್ನೇನು ಕೇಳಕ್ಕೆ ಸಾಧ್ಯವಾಗಲಿಲ್ಲ. ಆ ಜನರಲ್ ಬಾಡಿನೇ ಕೇಳಕ್ಕಾಗ್ದಿರಿ ಇವರು ಇಂದಿನಿಂದ ಈ ರೀತಿ ಕೆಲಸ ಮಾಡಿ ನಮ್ಮ ಸಮಾಜಕ್ಕೆ ಅಗೌರವ ತಗೊಂಬಂದಿರೋದು. ಇದು ನಾವು ಖಂಡಿತ ಇಡೀ ಮಂಡ್ಯ ಜಿಲ್ಲೆ ಕುರುಬರ ಸಂಘ ಎಲ್ಲ ಪೂರ್ತಿ ಇದನ್ನ ಖಂಡನೆ ಮಾಡ್ತೀವಿ. ಇದಕ್ಕೆ ಮುಂದೆ ಏನೇನು ರೂಪರೇಷೆ ಮಾಡಬೇಕು ಅಂತನ್ನೋದು ನಮಗೂ ಗೊತ್ತದೆ. ಅದನ್ನು ಯಾವ ರೀತಿ ಮಾಡಬೇಕು ಅಂತಂತೇಳಿ ನಾವು ಮಾಡೋಕ್ಕೆ ತಯಾರಾಗಿದ್ದೀವಿ. 7 ತಾಲೂಕಿನವರು ಸೇರಿ ಪ್ರೆಸ್ ಮೀಟ್ ಮಾಡೋರು. 7 ತಾಲೂಕಿನವರು ಸೇರಿ ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೇನು ವಿಚಾರ ಗೊತ್ತಿಲ್ವೇ? ಜಿಲ್ಲಾ ಸಂಘ ಏನು ಮಾಡ್ತಾ ಇದೆ ಅಂತಂತೇಳಿ ಅವ್ರಿಗೆ ಅರಿವು ಇಲ್ವೇ? ಇಂಥದನ್ನ ನಾವು ಖಂಡಿತವಾಗಿ ಖಂಡಿಸ್ತೀವಿ. ಇದು ಬಹಳ ಅಪರಾಧ. ಯಾತಕ್ಕೋಸ್ಕರ ಅಂದ್ರೆ ಸಮಾಜಕ್ಕೆ ಮಾಡಿರೋ ಅಪರಾಧ ಇದು. ಯಾವುದೋ ಈ ನಮ್ಮ ಅಧ್ಯಕ್ಷರು ಸುರೇಶ್ ಅವ್ರಿಗೆ ಮಾಡಿರೋ ಅಪರಾಧ ಅಲ್ಲ, ನಮ್ಮ ಇಡೀ ಮಂಡ್ಯ ಜಿಲ್ಲಾ ಕುರುಬರ ಸಮಾಜಕ್ಕೆ ಮಾಡಿರೋ ಅವಮಾನ. ಕುರುಬರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಎಂದುಬಿಟ್ಟು ತುಂಬ ಕುತೂಹಲಕರವಾದಂಥ ಪ್ರತಿಭಟನೆ ಮಾಡಿ ಅವತ್ತು 26ನೇ ತಾರೀಕು BL ಸುರೇಶ್, ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರನ್ನ ML ಸುರೇಶ್ ಅವ್ರನ್ನ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಗೇಟ್ನಲ್ಲಿ ಅಡ್ಡಾಕಿ ಅವ್ರಿಗೆ ಮಾಡಬಾರದ ರೀತಿಯಲ್ಲಿ ಅವಮಾನ ಮಾಡಬೇಕು ಅಂತ ಹೇಳಿ ಒಂದು 10 ರಿಂದ 20 ಜನ ಅಲ್ಲಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಕೆಲವರು ಎಲ್ಲರೂ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಅವಾರ್ಡ್ ಆಗಿದ್ದಾರೆ. ಅಲ್ಲಿ ಮಾಡಿರ್ತಕ್ಕಂಥ ಹುಡುಗರುಗಳು ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರಿಗೆ ಚಾರಪಟ್ಟಿ ಆಗಿದ್ದಾರೆ. ಅಂಥ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಇಡೀ ಹಿಸ್ಟ್ರಿಲಿ ಮಂಡ್ಯ ಜಿಲ್ಲಾ ಕುರುಬರ ಸಂಘದಲ್ಲಿ ಯಾವುದೇ ಗಲಾಟೆ ಆಗದಂತೆ ಬಾರಿ ನಿಶಬ್ದವಾಗಿ ಬಂದಂಥ ಸಂಘ ಅದು. ಅದನ್ನ ಕಿಡಿಗೇಡಿಗಳು ಅಲ್ಲಿ ಸೇರಿ ML ಸುರೇಶ್ ರವರಿಗೆ ಭಾರಿ ಅಲ್ಲೇ ಯಾವ ರೀತಿ ಮಾತಾಡಿದ್ದಾರೆ, ಅದನ್ನ ಸಹಿಸಿಕಾಗದಂತ ರೀತಿಯಲ್ಲಿ ಮಾತಾಡಿದ್ದಾರೆ. ಇವತ್ತು 30 ರಿಂದ 40 ವರ್ಷಗಳ ಕಾಲದಿಂದ ಮಂಡ್ಯ ಜಿಲ್ಲಾ ಸಂಘದಲ್ಲಿ ನಡ್ಕೊಂಡಂತ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳೇ ಆಗಲಿ ಮತ್ತೆ ಪದಾಧಿಕಾರಿಗಳೇ ಆಗಲಿ ಏನ್ ಮಾಡಿದ್ದಾರೆ ಅದನ್ನು ತೋರಿಸ್ಕೊಳ್ಳಿ. ಇವತ್ತು 15 ವರ್ಷದಿಂದ ಈಚೆಗೆ ಇದೇ ನಾಗರಾಜ್ ಅವರು ಕನಕ ಭವನನ್ನ ಕಟ್ಟಿದ್ರು, ಆಗ್ಲೂ ಇದೇ ರೀತಿ ಕಣ್ಣೀರಿಸಿದ್ರು ಅವ್ರನ್ನ. ಸಂಘದ ಎಲ್ಲಾ ಪದಾಧಿಕಾರಿಗಳು ಸೇರ್ಕೊಂಡು ಅವ್ರನ್ನ ಕಣ್ಣೀರಿಸಿದ್ರು. ಅದಕ್ಕೆ ರಾಮಚಂದ್ರಪ್ಪ ಅವರು ಭಾರಿ ಒತ್ತಾಸೆ ಕೊಟ್ಟು ಇದಕ್ಕೆ ಕನಕ ಭವನನ ನಿರ್ಮಾಣ ಮಾಡಿದ್ರು. ಅದೇ ರೀತಿ ಇವತ್ತು ಮಂಡ್ಯ ಕೆರೆ ಆವರಣದಲ್ಲಿ 12 ಕುಂಟೆ ಜಾಗವನ್ನ 23 ಲಕ್ಷ ಸ್ವಂತ ದುಡ್ಡನ್ನ ತಗೊಂಡೋಗಿ ಕಟ್ಟಿ ಇವತ್ತು 2 ರಿಂದ 3 ಕೋಟಿ ಆಗುವಂತ ಜಾಗನ ಉಳಿಸವ್ರೆ. ಇವತ್ತು ಯಾರು ಮಾಡಿದ್ರು? ಅದೇ ರೀತಿ ಮತ್ತೆ ಇವಾಗ ಸುಮಾರು ಮಿನಿ ವಿಧಾನಸೌಧ ಕಾಣಿಸ್ತದೆ. ಇವತ್ತು ಹಾಸ್ಟೆಲ್ ಕಟ್ಟಡ, ಬಾಲಕರ ವಿದ್ಯಾರ್ಥಿ ನಿಲಯ ಅಂತ ಕಟ್ಟಡವನ್ನ ಅವರು 4 ಕೋಟಿ ರೂಪಾಯಿನ ಅನ್ವಾನ್ಸ್ ಮಾಡಿಸಿ
4 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿ ಸರ್ಕಾರದಿಂದ 1 ಕೋಟಿ ತರಿಸಿ ಇವತ್ತು 1 ಸ್ಟೇರ್ ಮಾಡಿದ್ದಾರೆ. ಈಗ 2ನೇ ಸ್ಟೇರ್ಗೆ ತಿರ್ಗಾ 200 ಕೋಟಿನ ಬಿಡುಗಡೆ ಮಾಡ್ಕೊ ಬಂದಿದ್ದಾರೆ. ಈ ಕೆಲಸನ ಇವತ್ತು ಮಾಡ್ತಾ ಇರ್ತಕ್ಕಂಥ ಸುರೇಶ್ ಅವರು ಹಿಂದೆ ಇರ್ತಕ್ಕಂಥವ್ರು ಯಾಕೆ ಮಾಡಲಿಲ್ಲ? ಅವ್ರ ಮೇಲೆ ಏಕೆ ಈ ಅಪಾದನೆಗಳನ್ನ ಹೊರಿಸ್ಬೇಕು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ? ಹಿಂದೆ ಒಂದು ಕಲ್ಯಾಣ ಮಂಟಪನ ಮಾಡಿದ್ರು. ಅಂಬರೀಶ್ ಅವರು 10 ಲಕ್ಷ ಅವರು ಪಾಪ ಬಿಡುಗಡೆ ಮಾಡಿಕೊಟ್ರು. 20 ಬಿಲ್ಲರ್ಗಳನ್ನ ನಿಲ್ಲಿಸ್ಬಿಟ್ರು 20 ವರ್ಷ ಕಾಲ. ಯಾಕೆ ಮಾಡಲಿಲ್ಲ ಅವತ್ತು? ಸಂಘ ಈ ದುಸ್ಥಿತಿಗೆ ಬರ್ಬೇಕಾದ್ರೆ ಕಾರಣ ಯಾರು? ಕಾರಣ ಕರ್ತರು ಯಾರು ಅನ್ನೋದ ಅರಿವು ಇಲ್ದಾನೆ ಇವತ್ತೋಗಿ ಮಾಡ್ತಕ್ಕಂಥ ಎಲ್ಲ ಒಂದು ಅಭಿವೃದ್ಧಿ ಕೆಲಸನ ಕುಂಠಿತಗೊಳಿಸೋದಕ್ಕೆ ಇವರು ಮಾಡ್ತಾ ಇರ್ತಕ್ಕಂಥ ಸಂಚುಗಳು. ಇವತ್ತಿನವರೆಗೂ ಅವ್ರು ಹೇಳ್ತಾವ್ರೆ, ನಾನೇನಾದ್ರು 5 ರೂಪಾಯಿ ತಿಂದವನೇ ಅನ್ನೋದೇನಾದ್ರು ನೀವು ಸಾಬೀತು ಪಡಿಸ್ಬಿಟ್ರೆ ನಾನು ಇಲ್ಲೇ ನೇಣಾಕತ್ತೀನಿ ಅಂತಾರೆ. ಸಂಘದಲ್ಲೇ ನಿಮ್ಮ ಎದುರುಗಡೆನೆ ನೇಣಾಕತ್ತೀನಿ ನಮ್ದು ಪ್ರೂಫ್ ಮಾಡ್ಬಿಟ್ರೆ ಅಂತಾರೆ. ಆ ಧೈರ್ಯ ಇರೋರು ಬಂದು ಮಾತಾಡ್ಲಿ. ಯಾಕೆ ಮಾಡಬೇಕು? ಇವ್ರ ಕೈ ತಂದು ಮಾಡಿಕ್ಕಾಗುತ್ತಾ? ಈ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಏನು ಅನುದಾನ ತಂದವರು ಅದನ್ನು ಮಾಡಿಕ್ಕಾಗುತ್ತಾ ಇವ್ರ ಕೈಲಿ? ಇವ್ರು ಮಾಡಬಲ್ರ? ಹೇಳ್ತಾರೆ ಅಲ್ಲಿ ಅವ್ರಿಗೆ ಸುರೇಶರೇ ನೋಡ್ರಿ ಇವೆಲ್ಲ ರೌಡಿಸಮ್ ಮಾಡ್ತಾ ಇದ್ದೀರಿ, ಬೇಡಿ. ನಾನು ಒಂದೇ ಒಂದು ನಯಾ ಪೈಸೆ ಏನಾದ್ರು ನಿಮ್ಮ ಸಂಘದಲ್ಲಿ ತಿಂದಿದ್ರೆ ನೀವೇನು ಅದಕ್ಕೆ ಇದು ಮಾಡ್ತಿರೋ ಅದಕ್ಕೆ ನಾನು ಒಪ್ಕೋತೀನಿ ಅಂತ ಪಾಪ ಅವತ್ತು ಅಲ್ಲಿ ಹೇಳ್ತಾವ್ರೆ. ಅದನ್ನ ತಿರಸ್ಕರಿಸಿ ಕತ್ತುಪಟ್ಟೆ ಹಿಡಿದು ಮಸಿ ಬಡಿಸಿ ಇವೆಲ್ಲಾನು ಮಾಡಿದ್ರ ಇದು ಸರಿನಾ? ಇದು ಅಭಿವೃದ್ಧಿ ಮಾಡ್ತಕ್ಕಂಥ ವ್ಯಕ್ತಿ ಮೇಲೆ ಈ ಹಲ್ಲೆ ಮಾಡಿದ್ರಲ್ಲ, ಇದು ಸರಿನಾ? ಇದು ಇವ್ರಿಗೆ ತರ ಅನ್ನಿಸುತ್ತಾ? ಇಷ್ಟೆಲ್ಲಾನು ಮಾಡ್ತಕ್ಕಂಥ ಎಲ್ಲ ಕಿಡಿಗೇಡಿಗಳಿಗೆ ನಾವು ವಿರೋಧ ಮಾಡ್ತಾ ಈ ಮಾತು ಖಂಡನೆಯನ್ನು ಮಾಡ್ತಾ ನಾವು ಈ ಕೆಲವು ವ್ಯಕ್ತಿಗಳು ದುರುದ್ದೇಶದಿಂದ ಹೋಗಿ ಅವರ ಮೇಲೆ ಕಪ್ಪು ಬಣ್ಣವನ್ನು ಎರಚಿ ಕತ್ತಿನ ಪಟ್ಟಿಯನ್ನು ಹಿಡಿದು ಅವರಿಗೆ ಅವಮಾನವಾಗುವ ರೀತಿಯಲ್ಲಿ ನಡೆದಿರೋದ್ರಿಂದ ಅದರ ಮೇಲೆ ನಾವು ಇವತ್ತು ತಾಲೂಕು ಸಂಘದ ವತಿಯಿಂದ ನಾವು ಅವರ ವಿರುದ್ಧ ಒಂದು ಪ್ರತಿಭಟನೆಯನ್ನು ನಾವು ಈ ಮೂಲಕ ಮಾಡಬೇಕು ಅಂತಂತೇಳಿ ಈ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯ ಉದ್ದೇಶ ಮುನ್ನುಡಿಯನ್ನು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ರೇವಣ್ಣವರು ಮಾತಾಡ್ತಾರೆ. ಪಾಂಡವಪುರ ತಾಲೂಕು ಕುರುಬರ ಸಂಘದ ವತಿಯಿಂದ ಈ ದಿನ ಪಾಂಡವಪುರ ತಾಲೂಕಿನ ಒಂದು ಐಬಿನಲ್ಲಿ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದಂಥ ML ಸುರೇಶ್ ರವರ ಮೇಲೆ ಮಾಡಿದಂಥ ಹಲ್ಲೆ ಮತ್ತು ಅವ್ರಿಗೆ ಮಾಡಿದಂಥ ಕಪ್ಪು ಮಸಿಯ ಬಳದಂಥ ಅವ್ರ ವಿರುದ್ಧವಾಗಿ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು, ಅದ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು. ಕಾರಣ ನಾನು ತಿಳಿದೇನೆ, ಯಾವುದೇ ಕಾರಣ ಇಲ್ಲದೆ ದುರುದ್ದೇಶಪೂರ್ವಕವಾಗಿ ಈ ದಿನ 26ನೇ ತಾರೀಕು ಅವ್ರ ಮೇಲೆ ಕಪ್ಪು ಮಸಿ ಬೆಳೆದಿರೋದ್ರಿಂದ ಅದ್ರ ವಿರುದ್ಧವಾಗಿ ತಾಲೂಕು ಕುರುಬರ ಸಂಘ ಒಂದು ಪತ್ರಿಕಾಗೋಷ್ಠಿ ಕರೆದು ಅದಕ್ಕೆ ಪೂರಕವಾದ ವಿಚಾರಗಳನ್ನ ಹೇಳ್ಬೇಕು ಅಂತ ಹೇಳಿ ಈ ದಿನ ಒಂದು ಸಭೆಯನ್ನ ಕರೆದಿದ್ದೀವಿ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದಂಥ ಹುಚ್ಚೇಗೌಡರನ್ನ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ, ಕಾರ್ಯದರ್ಶಿಯವರು ಮತ್ತೆ ಎಲ್ಲ ನಮ್ಮ ಸಮಾಜದ ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಎಲ್ಲ ಸಮಾಜದ ಹಿರಿಯ ಮುಖಂಡರುಗಳು, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿದ್ದೀವಿ. ಆ ದಿನ 26ನೇ ತಾರೀಕು ಏಕಾಏಕಿ ಒಬ್ಬರೇ ಜಿಲ್ಲಾಧ್ಯಕ್ಷರು 1 ಗಂಟೆಗೆ ಮೀಟಿಂಗ್ ಇದ್ದಿದ್ರಿಂದ 11 ಗಂಟೆಗೆ ಅವರು ಬೇರೆ ಎಲ್ಲೋ ಶವ ಸಂಸ್ಕಾರಕ್ಕೆ ಹೋಗಿ ಆ ದಿನ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಆವರಣವನ್ನು ತಲುಪದಂತಹ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಒಳಸಂಚಿನಲ್ಲಿ ಒಂದು ಕಾರ್ಯವನ್ನ ರೂಪಿಸ್ಕೊಂಡು ಒಂದು 17ರಿಂದ 18 ಜನ, ಅದರಲ್ಲಿ ಪಾಂಡವಪುರ ತಾಲೂಕಿನವರೇ 6ರಿಂದ 7 ಜನ, 17-18 ಜನದಲ್ಲಿ ಪಾಂಡವಪುರ ತಾಲೂಕಿನಲ್ಲೇ 6ರಿಂದ 7 ಜನ, ಪಾಂಡವಪುರ ತಾಲೂಕಿನಲ್ಲೇ ಕಪ್ಪು ಮಸಿಯನ್ನ ಅವ್ರ ಮೇಲೆ ಎಳೆದಿರೋದು. ಇಲ್ಲಿನ ಕೆಲವು ಮುಖಂಡರುಗಳು ಕೂಡ ಅದಕ್ಕೆ ಪಿತೂರಿ ಮಾಡಿ ಅವ್ರ ಕೈಲಿ ಹೆಚ್ಚಿಸಿ ಅವ್ರನ್ನ ಅವಮಾನ ಮಾಡಬೇಕು ಅಂತ ಹೇಳಿ ಅವ್ಯವಹಾರ ಅಂತ ಹೇಳಿದ್ದಾರೆ. ಅಲ್ಲಿ ಪತ್ರಿಕಾ ಅವರು ಹೇಳುವಾಗ 1 ರೂಪಾಯಿ ಅವ್ಯವಹಾರನ ಯಾರಾದ್ರೂ ಮಂಡ್ಯ ಜಿಲ್ಲೆನಲ್ಲಿ, ಮಂಡ್ಯ ಜಿಲ್ಲಾ ಕುರುಬರ ಸಂಘದಲ್ಲಿ 10 ರೂಪಾಯಿ ಅವ್ಯವಹಾರವನ್ನ ತೋರಿಸಿದ್ರೆ ನಾವು ಒಂದು ಕ್ಷಣನೂ ಕೂಡ ಮಂಡ್ಯ ಜಿಲ್ಲಾ ಕುರುಬರ ಸಂಘದಲ್ಲಿ ಇರಲ್ಲ. 1 ನಿಮಿಷದಲ್ಲಿ ನೀವು ಯಾರು ಮಾಡೋರು ಅವ್ರು ಯಾರಾದ್ರೂ
ಇದನ್ನ ಸಾಬೀತುಪಡಿಸೋದಾದ್ರೆ ಒಂದು ಕ್ಷಣನೂ ಕೂಡ ಮುಂದುವರಿಯಲ್ಲ. ಅಧ್ಯಕ್ಷರಿಗೂ ಕೂಡ ರಾಜೀನಾಮೆ ಕೊಡಿಸಿ, ನಾವು ಎಲ್ಲರೂ ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟು ಮುಂದಿನ ಅನುವು ಏನ್ ಹೇಳ್ತದೆ ಸಮಾಜ ಮಂಡ್ಯ ಜಿಲ್ಲೆಯಲ್ಲಿ ಅದಕ್ಕೆ ಮಾಡಕ್ಕೆ ನಾವೆಲ್ಲರೂ ತಯಾರಿದ್ದೀವಿ. ಈ ಒಂದು ಮಾಡಿರುವಂತ ಹಲ್ಲೆ ರಾಜಕೀಯ ಪ್ರೇರಿತ ಮತ್ತು ದುರುದ್ದೇಶ ಪೂರಿತ, ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಂಡ್ಯ ಜಿಲ್ಲೆಯ ಕುರುಬರ ಸಂಘದ ಮೇಲೆ, ಮಂಡ್ಯ ಜಿಲ್ಲೆಯ ಮುಖಂಡರುಗಳ ಮೇಲೆ ರಾಜಕೀಯ ಪ್ರೇರಿತವಾಗಿ ಒಂದು ರೀತಿಯ ಅವಮಾನ ರೀತಿಯ ಮಾಡ್ಲಿ, ಪೇಪರ್ನಲ್ಲಿ ಬರ್ಲಿ, ಟಿವಿಗಳಲ್ಲಿ ಬರ್ಲಿ, ಪತ್ರಿಕಾ ಮಾಧ್ಯಮಗಳ ಬರ್ಲಿ ಅನ್ನೋ ಒಂದೇ ಉದ್ದೇಶಕ್ಕೆ ಇದು ಮಾಡಿದರೆ ವಿನಃ 5 ವರ್ಷಗಳ ಕಾಲ ನಮ್ಮ ಜೊತೆನಲ್ಲೇ ಇದ್ದಂತ ನಮ್ಮ ಜಿಲ್ಲಾ ಸಂಘದ ಡೈರೆಕ್ಟರ್ಗಳು 3 ಜನ ಇದರೊಳಗೆ ಶಾಮೀಲಾಗಿ ಪ್ರತಿ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಒಂದು ಮೀಟಿಂಗ್ ನಲ್ಲೂ ಅವ್ಯವಹಾರ ಶಬ್ದ ಎಲ್ಲ ತಗೊಂಡು ನೋಡ್ಲಿ, ರೆಗ್ಯುಲೇಷನ್ ಪುಸ್ತಕ ಐತೆ. ಯಾವುದೇ ಒಂದು ಮೀಟಿಂಗ್ ನಲ್ಲಿ ಅವ್ಯವಹಾರದ ಇಂಥ ಅವ್ಯವಹಾರವನ್ನು ನೀವು ಮಾಡಿದಿರಿ ಅಂತ ಅವ್ರು ರೆಗ್ಯುಲೇಷನ್ ಮಾಡ್ತಿರೋದೇ ಆದ್ರೆ ನಾವು ಯಾವುದೇ ಕಾರಣಕ್ಕೂ ರೀಸನ್ ಕೊಡ್ಸಿಕ್ ಸಿದ್ಧ. ಆಡಿಟ್ ವರದಿ ಇದೆ, ಆಡಿಟ್ ವರದಿ ಓದ್ಲಿ, ಯಾವುದೇ ತರವಾದ ತನಿಖೆಗೂ ನಾವು ಸಿದ್ಧ. ಮಾಡಿಸ್ಲಿ, ಒಬ್ರು ಯಾವುದೇ ಜಸ್ಟಿಸ್ ತನಿಖೆ ಮಾಡಿಸ್ಲಿ ಅವ್ರು ಬೇಕಾದ್ರೆ. 10 ರೂಪಾಯಿ ಸಾಬೀತುಪಡಿಸಿದ್ರೆ ನಾವು ಈ ಸಮಾಜ ಏನ್ ಹೇಳ್ತದೆ ಅದಕ್ಕೆ ಒಪ್ಪಿಗೆ ನಾವೆಲ್ಲರೂ ತಯಾರಿದ್ದೀವಿ. ಇದು ದುರುದ್ದೇಶ ಪೂರಿತ, ಇಂಥ ವಿರುದ್ಧ ಪಾಂಡವಪುರ ತಾಲೂಕಿನ ಕುರುಬರ ಸಂಘ ಖಂಡಿಸ್ತದೆ. ಇನ್ನು ಮುಂದೆ ಇಂಥ ಕೃತ್ಯವನ್ನು ಮಾಡಿದ್ರೆ ನಾವು ಕೂಡ ಅದಕ್ಕೆ ವಿರುದ್ಧವಾಗಿ ಯಾವ ರೀತಿಯ ಪ್ರತಿಭಟನೆ ಮಾಡಬೇಕು, ಯಾವ ರೀತಿಯ ಮುಂದಿನ ಆಲೋಚನೆ ಏನು ನಾವೆಲ್ಲ ತೀರ್ಮಾನ ಮಾಡಿ ನಾವು ಕೂಡ ಅದಕ್ಕೆ ಮುಂದೆ ಅಣಿಯಾಗಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಅಧ್ಯಕ್ಷರು ಮಾತಾಡ ಘೋಷಣೆ ಕೂಗಿಬೇಕಾರೆ ತಾಲೂಕು ಕುರುಬರ ಸಂಘ ನಿಮ್ಮ ಸಂಘದ ಹೆಸರಲ್ಲಿ ಜೈ ಘೋಷಣೆ ಕೂಗಿ ಜಯವಾಗಲಿ ಅಂತಾನೆ ತಾಲೂಕು ಕುರುಬರ ಸಂಘದಿಂದ ಜಯವಾಗಲಿ, ತಾಲೂಕು ಕುರುಬರ ಸಂಘಕ್ಕೆ, ತಾಲೂಕು ಕುರುಬರ ಸಂಘಕ್ಕೆ, ತಾಲೂಕು ಕುರುಬರ ಸಂಘಕ್ಕೆ, ಮಂಡ್ಯ ಜಿಲ್ಲಾ ಕುರುಬರ ಸಂಘಕ್ಕೆ